ಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬಸವರಾಜ ಹೊರಟ್ಟಿ ಅವರು ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ತಡರಾತ್ರಿ ತಮ್ಮ ಖಾಸಗಿ ನಿವಾಸದಲ್ಲಿ ಮಾತುಕತೆಯನ್ನ ಆಡಿ ತದನಂತರ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬಸವರಾಜ ಹೊರಟ್ಟಿ ಭೇಟಿ ಕೊಟ್ಟರು. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಡಿಕೆ ನಿವಾಸ, ಸಚಿವರು ಶಾಸಕರೊಂದಿಗೆ ಭೇಟಿಯಾಗಿ ಮಾತುಕತೆ. ನಿನ್ನೆ ರಾತ್ರಿ ತಮ್ಮ ನಿವಾಸಕ್ಕೆ ಹೊರಟ್ಟಿಯನ್ನ ಆಹ್ವಾನಿಸಿದ್ದ ಡಿಕೆ ಶಿವಕುಮಾರ್ ಈ ವೇಳೆ ರಾಜೀನಾಮೆ ನೀಡಲು ಹೊರಟ್ಟಿಗೆ ಮನವಿಯನ್ನ ಕೂಡ ಮಾಡಿದ್ದಾರೆ. ಹಾಗಾಗಿ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಲು ನಿರ್ಧಾರವನ್ನ ಮಾಡಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬಸವರಾಜ ಹೊರಟ್ಟಿ ಭೇಟಿಯನ್ನ ಮಾಡಿ ತಡರಾತ್ರಿ ಕೂಡ ಅಂದ್ರೆ ನಿನ್ನೆ ತಡರಾತ್ರಿ ತಮ್ಮ ಖಾಸಗಿ ನಿವಾಸದಲ್ಲಿ ಒಂದಷ್ಟು ಮಾತುಕತೆಗಳಾಗಿತ್ತು. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಸಚಿವರುಗಳು ಹಲವು ಶಾಸಕರುಗಳೊಂದಿಗೆ ಭೇಟಿಯಾಗಿ ಒಂದಷ್ಟು ಮಾತುಕತೆಗಳನ್ನು ನಡೆಸ್ತಾರೆ. ಅದರಲ್ಲಿ ನಿನ್ನೆ ರಾತ್ರಿ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಏನು ಆಹ್ವಾನ ಕೊಟ್ಟಿದ್ರು, ಈ ವೇಳೆ ರಾಜೀನಾಮೆ ನೀಡಬೇಕು ಅಂತೇಳಿ ಹೊರಟ್ಟಿ ಅವರಿಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಹಾಗಾಗಿ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡೋದಕ್ಕೆ ಅವರು ಕೂಡ ನಿರ್ಧಾರವನ್ನ ಮಾಡಿಕೊಂಡ್ರು. ಉಪಸಭಾಪತಿ ನೇಮಕ ಬಳಿಕ ಹೊರಟ್ಟಿ ರಾಜೀನಾಮೆ ಸಾಧ್ಯತೆ ಇದೆ ಸದ್ಯದ ಮಟ್ಟಿಗೆ, ಈ ಬೆಳವಣಿಗೆಯನ್ನು ನೋಡೋದಾದ್ರೆ. ಯಾಕಂದ್ರೆ ಅವರು ಕೂಡ ರಾಜೀನಾಮೆಗೆ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಹಾಗಾಗಿ ಉಪಸಭಾಪತಿ ನೇಮಕ ಆದ ನಂತರ ಹೊರಟ್ಟಿ ಅವರು ರಾಜೀನಾಮೆಯನ್ನ ಕೊಡುವಂತಹ ಸಾಧ್ಯತೆ ಇದೆ.